ವೆಲ್ಕಮ್ ಟು ಅನುಧನು ಲೇಟೆಸ್ಟ್. ಇವತ್ತು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸ್ಕೂಲಿಗೆ ಹೋಗಬೇಕು ಅಂತ. ಸ್ಕೂಲಿಗೆ ಹೋಗಿ ಬಂದ ಮೇಲೆ ಏನೋ ಮತ್ತು ಸ್ಕೂಲ್ಗೆ ಹೋಗೋದ್ರೆ ಹುಚ್ಚು. ಏನು ಮರ್ತೋಗ್ಬಿಟ್ಟೆ? ಏನು ಮರ್ತೋಗ್ಬಿಟ್ಟೆ. ನನ್ನ ಕ್ಲಾಸ್ ಮೈಂಡೇ ಇತ್ತು. ಏನು ಹೇಳ್ಬೇಕು ಅಂತಿದ್ಯಾ? ಹೇಳು ಬೇಗ, ಟೈಮ್ ಆಯ್ತು. ಸ್ಕೂಲಿಂದ ಬಂದ್ಮೇಲೆ ಏನೇನಾಯ್ತು ಅದೆಲ್ಲ ಇತ್ತು. ಬಾಯ್. ವೆಲ್ಕಮ್ ಟು ಅನುಧನು ಲೈಫ್ ಗೈಸ್. ನಾವು ಪೂರಿ ಜಗನ್ನಾಥಕ್ಕೆ ಹೋಗಿದ್ವಲ್ಲ, ಅದಕ್ಕೆ ಬೊಂಬೆ ತಗೊಂಡು ಬಂದಿದ್ದೀವಿ. ಯಾವ್ಯಾವ ಬೊಂಬೆ ಅಂತ ತೋರಿಸ್ತೀನಿ. ಕೆಟ್ಟದನ್ನು ಹೇಳಬಾರ್ದು, ಕೆಟ್ಟದನ್ನು ಕೆಡ್ಸ್ಕೋಬಾರ್ದು, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಯೋಚನೆ ಮಾಡಬಾರ್ದು. ಕ್ಲಾಪ್ ಹೊಡೀರಿ, ಕ್ಲಾಪ್. ಇದು ನೀವು ಒಂದು ಬಂದ್ಬಿಟ್ಟಿದೆ, ಕೆಟ್ಟದನ್ನು ಯೋಚನೆ ಮಾಡಬೇಕು. ಅಷ್ಟು ಕ್ಯೂಟ್. ನಮ್ಮಮ್ಮ. ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಪೂರಿ ಜಗನ್ನಾಥ್ ಟ್ರಿಪ್ ಮುಗಿಸ್ಕೊಂಬಂದ್ಮೇಲೆ ಫುಲ್ಲು ವಾಸ್ಟೆಡ್ ಆಗೋಗ್ಬಿಟ್ಟಿದ್ದೀವಿ. ಫುಲ್ಲು ಟಯರ್ಡ್ ಆಗೋಗಿ ಫುಲ್ ಬಾಡಿ ಪೇಯ್ನು. ಸೊ ಇಷ್ಟು ದಿನ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಬಾಡಿ ಪೇಯ್ನಲ್ಲಿ ಫುಲ್ ಸೆಕೆ ಬಾಡಿ. ಸೊ ಅದಕ್ಕೋಸ್ಕರ ಇವಾಗ ನನ್ನ ತನ್ವಿ ಡಿಮ್ಯಾಂಡ್ ಮೇಲೆ ಲೆಮನ್ ಪೈ ಮಾಡ್ತಾಯಿದ್ದೀನಿ. ಏನಕ್ಕೆ ಈ ಸೆಟಪ್ಪಲ್ಲಿ ಹಾಲಲ್ಲಿ ಕೂತಿದ್ದೀನಿ ಅಂದರೆ, ಲೆಮನ್ ಪೈಗೆ ಏನು ಕುಕಿಂಗ್ ನೋ ಕುಕಿಂಗ್ ಅಲ್ಲ, ಏನಂತಾರ, ನೋ ಫೈರ್. Oh, it is not that. ನೋ ಫೈರ್. Not that. ನೋ ಫೈರ್ ಅದು ಅಂದರೆ ಮೀನ್ಸ್ ಏನು ಅಷ್ಟು ಸ್ಟವ್ ಅಂಡ್ ಸೊ ಅಷ್ಟು ಇಲ್ಲ ಅಂದ್ಬಿಟ್ಟು ಇಲ್ಲಿ ಮಾಡ್ತಾ ಇದೀವಿ. ಅದಕ್ಕೆ ಏನೇನು ಬೇಕು ಅಂದರೆ ಲೆಮನ್ ಪೈ, ಆಸ್ ಯೂಶಲ್ ಅದ್ರದ್ದು ಹೀರೋ ಆಫ್ ದ ಡಿಶ್ ಲೆಮನ್ನು. ಆಮೇಲೆ ಕಂಡೆನ್ಸ್ ಮಿಲ್ಕು, ಮತ್ತು ಕ್ರೀಮು, ಫ್ರೆಶ್ ಕ್ರೀಮು, ಮತ್ತು ಯಾವುದನ್ನ ಡೈಜೆಸ್ಟಿವ್ ಬಿಸ್ಕೆಟು. ಪಾರ್ಲೆಜಿ ಆದರೂ ಓಕೆ, ಬಟ್ ನಮಗೆ ಡೈಜೆಸ್ಟಿವ್ ಬಿಸ್ಕೆಟ್ ಇಷ್ಟ ಆಗುತ್ತೆ ಅಂತ. ಬಟ್ ನೀವೇನ ನಿಮಗೆ ಬೇಸ್ ಯಾವ ಬಿಸ್ಕೆಟ್ ಇಷ್ಟ ಆಗುತ್ತೋ ಆ ಬಿಸ್ಕೆಟ್ನ ಆ್ಯಡ್ ಮಾಡ್ಕೋಬೋದು. ಓರಿಯೋ, ಡಾರ್ಕ್ ಫ್ಯಾಂಟಸಿ ಆ ಥರದ್ದು ಬಿಟ್ಟು ಪಾರ್ಲೆಜಿ ಆ ಥರದ್ದು ಯೂಸ್ ಮಾಡ್ಕೋಬೋದು. ಇದೆರಡು ಮಿಕ್ಸ್ ಮಾಡೋದಕ್ಕೆ ಒಂದು ಬೌಲು, ಮತ್ತು ಬಿಸ್ಕೆಟ್ ಮಾತ್ರ ಯೂಸ್ ಮಾಡಬಾರ್ದು. ಸೆಟ್ ಮಾಡೋದಕ್ಕೆ ಒಂದು ಮೋಲ್ಡ್ ಥರ ಇದು. ಇವಾಗ ನಾನು ಲೆಮನ್ ಜ್ಯೂಸ್ ತಗೊಂಡು ಮತ್ತು ಈ ಬಿಸ್ಕೆಟ್ನ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡು ಬಂದು ನಿಮಗೆ ಸಿಗ್ತೀನಿ ನಾನು. ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೊಂಡ್ಬಿಡೋಣ. ಬಟರ್ ಏನು ಹಾಕೋದು ಬೇಡ, ಜಸ್ಟು ಬಿಸ್ಕೆಟ್ ಮಾತ್ರ ಸಾಕು. ಹಾಕೊಂಡು ಪೌಡ್ರ್ ಮಾಡ್ಕೊಂಡ್ಬಿಟ್ರೆ ಕೆಳಗಡೆ ಬೇಸಿಗೆ ಹಾಕೋದಕ್ಕೆ ಇದೇನೇನೆ, ಅದ್ರ ಮೇಲೆ ಈ ಕ್ರೀಮ್ ಬರುತ್ತೆ. ಮೀನ್ಸ್ ನೀವು ಕಮೆಂಟ್ ಮಾಡಿ, ರೀಸೆಂಟಾಗೆ ಒಂದು ಸೆಲೆಬ್ರಿಟಿ ಮಾಡಿದ್ದು ಡಿಶ್ ಇದು. ಅವರು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಬಾಲಿವುಡ್ ಒಂದು ಸೆಲೆಬ್ರಿಟಿ ಮಾಡಿದ್ದು. ನೀವು ಹೇಳಿ ಯಾರು ಅಂತ ಕಮೆಂಟ್ ಮಾಡಿ, ನೀವು ಯೂಟ್ಯೂಬ್ ಜಾಸ್ತಿ ನೋಡ್ತಾ ಇದ್ರೆ. ಇವಾಗ ಎಲ್ಲ ಬಿಸ್ಕೆಟ್ ಹಾಕೊಂಡ್ಬಿಡ್ತೀನಿ, ಯಾಕಂದರೆ ನನ್ನ ಮೋಲ್ಡ್ ಬಂದು ಇದು ಅದು ಅಡ್ಜಸ್ಟ್ ಮಾಡೋದು ತುಂಬ ದೊಡ್ಡದು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬಿಸ್ಕೆಟ್ಸ್ ಹಿಡಿಯುತ್ತೆ. ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಸಿಗ್ತೀನಿ. ಆವಾಗ 2 ಲೆಮನ್ ತೊಗೊಳ್ತಾ ಇದ್ದೀನಿ ನಾನು ಮಾಡೋ ಇದಕ್ಕೆ. ಇದ್ರದ್ದು ಪಲ್ಪೆಲ್ಲ ಏನೂ ಬೇಡ, ಫುಲ್ ಫಿಲ್ಟ್ರ್ ಮಾಡ್ಕೊಂಬೇಡ, ಬರೀ ಜ್ಯೂಸ್ ಮಾತ್ರ ಸಾಕು. ಈ ಲೆಮನ್ದು ಜೆಸ್ಟ್ ಹಾಕ್ಬೋದು, ಬಟ್ ಅದು ಒಂದೊಂದ್ಸತಿ ದಪ್ಪ ಆಗಿ ಸ್ಕ್ರೇಪ್ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಬರೀ ಜ್ಯೂಸ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಇವಾಗ ಅದು ಫಿಲ್ಟರ್ ಮಾಡ್ಕೊಳ್ತೀನಿ ನಾನು, ಇದಕ್ಕೆ ಎಲ್ಲ ಮಿಕ್ಸ್ ಮಾಡೋದು. ಆ್ಯಕ್ಚುಲಿ ಇನ್ನೂ ಲೆಮನ್ ಹಾಕಬೇಕು ಇದಕ್ಕೆ. ಅದು ನೋಡಿದಾಗ ಅವರು ಜಾಸ್ತಿ ಹಾಕಿದ್ರು,
ಬಟ್ ಸ್ವೀಟಲ್ಲಿ ಲೆಮನ್ ಜಾಸ್ತಿ ಬಿದ್ದುಬಿಟ್ರೆ ಏನಂತ ಅಂದ್ಕೊಂಡು ಇವಾಗ ಸದ್ಯಕ್ಕೆ 2 ಹಾಕೋಣ. ನೆಕ್ಸ್ಟ್ ಟೈಮ್ ಏನಾನ ಅದು ಲೆಮನ್ ಕಡಿಮೆ ಅನ್ನಿಸ್ತು ಅಂದಾಗ ಜಾಸ್ತಿ ಮಾಡೋಣ ಅಂತ ನಮ್ಮ ಅಸಿಸ್ಟೆಂಟ್ ಕೊಡ್ತಾ ಇದ್ದೀನಿ ಇವಾಗ. ಅಮ್ಮ ನಾನು ಅಸಿಸ್ಟೆಂಟ್ ಅಲ್ಲ ಶಿಂಕ್ ನಾನು ಲೈಫ್ ಟೈಮ್ ಇದ್ದೀನಿ. ಈಗ ಬಿಸ್ಕೆಟ್ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ಬಿಟ್ಟು ಅದನ್ನು ಸಮವಾಗಿ ಮಾಡ್ಕೊಂಬಿಡೋಣ. ಇದು ಫಸ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಫ್ರೆಶ್ ಕ್ರೀಮು ಫಸ್ಟ್. Oh yeah. Yummy. Full packet up. Now start. Let's start. ಈಗ 1 ನಿಮಿಷ. ಮತ್ತು ಕಂಡೆನ್ಸ್ಡ್ ಮಿಲ್ಕು ಇದು ನಾನು ಫಸ್ಟು ತರಿಸಿ ಯೂಸ್ ಮಾಡಿದ್ದೆ. ಈ ಕಲರ್ ನೋಡೋಕ್ಕೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ನನಗೆ ಈ ಕಂಡೆನ್ಸ್ಡ್ ಮಿಲ್ಕ್ ಅಮೂಲ್ದು ಬಾಟ್ಲು ನೋಡೋಕ್ಕೆ ತುಂಬ ಖುಷಿ. ಅದು ಏನಂತ ಗೊತ್ತಿಲ್ಲ, ಅದು ನೋಡೋದಕ್ಕೆ ಖುಷಿ. ಆ ಕಲರು, ಆ ಕಂಡೆನ್ಸ್ ಮಿಲ್ಕು, ಅಯ್ಯೋ ಅದು ಈ ಬಾಟ್ಲು ನೋಡಿ, ಸಾರಿ, ಇದು ನೋಡೋಕ್ಕೆ ಖುಷಿ ನನಗೆ. ಅದೇನಂತ ಗೊತ್ತಿಲ್ಲ, ಜನ ಏನೇನಕ್ಕೋ ಖುಷಿ ಪಡ್ತಾರೆ. ನನಗೆ ಈ ಬಾಟ್ಲು ನೋಡೋದಕ್ಕೆ ತುಂಬ ಖುಷಿ. ಫುಲ್ ಹಾಕೊಂಡ್ಬಿಡ್ತೀನಿ ನಾನು. ಈ ಟಿನ್ನಲ್ಲಿ 1 ಟಿನ್ನು ಮತ್ತು ಅದು 250 ml ಕ್ರೀಮು ಫುಲ್ ಹಾಕ್ಕೊಂಡು ಲೆಮನ್ ಜ್ಯೂಸ್ಗೆ ಮಿಕ್ಸ್ ಮಾಡಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಹೆಂಗೆ ಅಸೆಂಬಲ್ ಮಾಡೋದು ಅಂತ ಹೇಳ್ತೀನಿ. ಇವಾಗ ಬಿಸ್ಕೆಟ್ ಪೌಡರ್ ಮಾಡಿದ್ವಲ್ಲ ಅದನ್ನು ಇದ್ರಲ್ಲಿ ಹಾಕಿ ಕ್ಲೀನಾಗಿ ಒಂದೇ ಲೆವೆಲ್ ಇರೋಂಗೆ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಸ್ಪೂನಲ್ಲಿ ಆಗಲ್ಲ, ಗ್ಲಾಸಲ್ಲಿ ಕ್ಲೀನಾಗಿ ಆಗುತ್ತೆ ಅಂತ. ಬಿಸ್ಕೆಟ್ದು ಸ್ಮೆಲ್ಲು. ಬಟ್ ಆಮೇಲೆ ಇನ್ನೊಂದು, ಈ ಡಿಶ್ ಬಂದು ಯಾರನ್ನ ಡಯಟ್ ಮಾಡ್ತಾ ಇರೋರು, ಡಯಟ್ ಫುಡ್ಡು ತೊಗೊಳ್ತಾ ಇರೋರಿಗೆ ನನ್ನ ಪ್ರಕಾರ ಇದು ತಿಂದಮೇಲೆ ಜಾಸ್ತಿ ವರ್ಕೌಟ್ ಮಾಡ್ಬೇಕನ್ಸುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಫ್ಯಾಟ್ ಅದು. ಯಾಕಂದರೆ ಇದು ಫ್ರೆಶ್ ಕ್ರೀಮು ಮತ್ತು ಕಂಡೆನ್ಸ್ಡ್ ಮಿಲ್ಕಲ್ಲಿ ಶುಗರ್ ಜಾಸ್ತಿ ಇರೋದ್ರಿಂದ ಆ್ಯಕ್ಚುಲಿ ಡಯಟ್ ಮಾಡೋರು ಶುಗರ್ ತೊಗೊಳ್ಳಲ್ಲ ಅಲ್ವಾ, ಅದಕ್ಕೋಸ್ಕರ. ಓ, ನೀನು ಭಾರಿ ಡಯಟ್ ಮಾಡ್ತಾ ಇರೋದು. ನನಗೆ ನಮ್ಮ ತನ್ವಿದು ಡಯಟ್ ಏನು ಗೊತ್ತಾ, ಡಯಟ್ ಮಾಡ್ತೀನಮ್ಮ ನಾನು ಸಣ್ಣ ಆಗಬೇಕು ಅಂತಾಳೆ. ಬೆಳಗ್ಗೆ ರಾಗಿ ಮಾಲ್ಟ್ ಕುಡಿತಾಳೆ, ಮಧ್ಯಾಹ್ನ ಬಂದು ಸ್ಕೂಲಿಂದ ಫಸ್ಟ್ ಡೇ ಎಲ್ಲ ಸಲಾಡ್ ಮಾಡಿಟ್ಟಿದ್ದೆ, ಚಿಯಾ ಸೀಡ್ಸ್ ಪುಡ್ಡಿಂಗು ತಿಂದಮೇಲೆ ತೋರಿಸಿ ಮ್ಯಾಮ್ ಅಕ್ಕ. ಆಮೇಲೆ ನಾವು ಆನಿಯನ್ ರೈಸ್ ತಿಂತಾಯಿದ್ವಿ. ಈ ತಿಂದಾಯ್ತಲ್ಲ ನನಗೊಂದು 2 ಬೈಟ್ ಆನಿಯನ್ ರೈಸ್ ಕೊಡ್ತೀಯಾ ಅಂತಾಳೆ. ಅವ್ರದ್ದು ಡಯಟ್ ಆ ಥರ, ಅದಕ್ಕೆ ತಿನ್ನಂಗಿಲ್ವಾ ಅಂತವ್ರೆ. ತನ್ವಿ ತಿನ್ನಲ್ಲ, ಇದು ತನ್ವಿಗೋಸ್ಕರ ಮಾಡ್ತಾ ಇಲ್ಲ. ಇದು ಲೆಮನ್ ಪೈ. ಲೆಮನ್ ಪ್ರೋಟೀನ್ ಅಂತ ಯಾರು ಹೇಳಿದ್ದು? ಲೆಮನ್ ಪ್ರೋಟೀನ್ ಅಂತ. ತನ್ವಿಗಿಲ್ಲ ಇದು. ತನ್ವಿ ಅವ್ರ ಮಮ್ಮಿಗೆ, ಪಪ್ಪಾಗೆ, ತನ್ವಿ ಅವ್ರ ಅಮ್ಮಮ್ಮ, ತಾತ, ಮಾಮಗೆ. ಅಷ್ಟೊಂದು ತಿಂತಾರೆ ಯಾರನ್ನ? ನಾವು ತಿಂತೀವಿ, ಇಟ್ಕೊಂಡು ತಿಂತೀವಿ ಇದನ್ನು. ಇಲ್ಲ ನನಗೆ. ಇದು ನೋಡಿ ಕ್ಲೀನಾಗಿ ಆಯಿತು. ಇದ್ರ ಮೇಲೆ ಇರಲಿ. ಇದ್ರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು ಬಿಸ್ಕೆಟ್ ಪೌಡರ್ನ, ಯಾಕಂದ್ರೆ ಆಮೇಲೆ ಮೇಲ್ಗಡೆ ಡೆಕೋರೇಷನ್ ಮಾಡೋದಕ್ಕೆ ಅಂತ. ಬಟ್ ನನಗೆ ಸರಿಯಾಗಿ ಗೊತ್ತಿಲ್ಲ ನನಗೆ ಏನು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಅದನ್ನು ಸ್ವಲ್ಪ ನೋಡಿ ಈ ಸತಿ ಬಂದರೆ ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡಬೇಕು. ಇವಾಗ ಸ್ವಲ್ಪ ಮಾಡ್ತಾಯಿದ್ದೀನಿ. ಲೆಮನ್ನು, ಫ್ರೆಶ್ ಕ್ರೀಮು, ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಮಿಕ್ಸ್ ಮಾಡಿ ಕ್ರೀಮ್ ಆಯಿತು. ಚೆನ್ನಾಗಿರೋ ಕ್ರೀಮ್ ಕಲರ್. ಇವಾಗ ಇದು ಮಿಕ್ಸ್ ಆಯಿತು. ಇದನ್ನು ಅದ್ರ ಮೇಲೆ ಹಾಕ್ಬಿಡೋಣ. ನಾನು ಸ್ವಲ್ಪ ಶಿಂಕೋಗಿ ಹಾಕ್ಬಿಡಿ ನಾನು. ಫುಲ್ ಕವರ್ ಆಗಂಗೆ ಹಾಕ್ಬಿಡೋಣ. ವಾವ್, ಇದು ಆ್ಯಕ್ಚುಲಿ ಇದಾದ್ಮೇಲೆ ಇಮಿಡಿಯೇಟ್ ತಿನ್ನಂಗೂ ಇಲ್ಲ ನಾವು. 4 hours ಇದು ಫ್ರೀಝರಲ್ಲಿ ಇರಬೇಕು. 4 hours ಅಂದರೆ ನಾನು ಕಡಿಮೆ ಆಗುತ್ತೇನೋ ಅಂತ ಅಂದ್ಕೊಂಡೆ. ಕ್ಲೀನಾಗಿ ಆಗಿದೆ ಇದರಲ್ಲಿ. ನಾನು ಕೈ ತೊಳೆದಿದ್ದೀನಿ. ಯಾಕೆ ಅಂದರೆ ಅನ್ಹೈಜೀನ್ ಅಂತ.
ಒಂದೇ ಕಡೆ ಹಾಕ್ಬಿಡತ್ತಾನು. ಇವಾಗ ಅದೇ ಬಿಸ್ಕೆಟ್ ಪೌಡ್ರ್ ಮಾಡಿದ್ವಲ್ಲ ಅದನ್ನೇ ಸ್ವಲ್ಪ ಮೇಲ್ಗಡೆ ಡೆಕೋರೇಷನ್ ಮಾಡೋಣ ಅಂತ. ಬಟ್ ನನಗಿನ್ನೂ ಗೊತ್ತಿಲ್ಲ ಇದಕ್ಕೆ ಮೇಲ್ಗಡೆ ಏನೇನು ಹಾಕ್ತಾರೆ ಇದರದ್ದು ಟಾಪಿಂಗ್ಸ್ಗೆ ಅಂತ. ಬಟ್ ನಾವು ಹಿಂಗೆ ಮಾಡ್ತಾಯಿದ್ದೀವಿ. ಇವಾಗ ಇದು ಫಾಸ್ಟಾಗೆ ಇದಕ್ಕೆ ಹೋಗುತ್ತೆ ಫ್ರೀಝರಿಗೆ. ಇದು ನಿಮಗೆ ಇವಾಗ ಫ್ರೀಝರಲ್ಲಿ ಇಟ್ಬಿಡ್ತೀನಿ 4 to 5 hours. ದಿಸ್ ಈಸ್ ಅವರ್ ಲೆಮನ್ ಪೈ. ಫಸ್ಟ್ ಟೈಮ್ ಮಾಡಿರೋದು, ಹೆಂಗೆ ಬರುತ್ತೆ ನೋಡೋಣ. 4 to 5 hours ಆದಮೇಲೆ ಫ್ರೀಝರಲ್ಲಿ ಇಟ್ಮೇಲೆ ನನ್ನ ಪ್ರಕಾರ ಇದು ಐಸ್ ಕ್ರೀಮ್ ಥರ ಆಗ್ಬೋದೇನೋ, ಅವಾಗ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಇವಾಗ ಈವ್ನಿಂಗ್ 7:30 ನೋಡೋಣ, ಒಂದು 10-10:30 ಅಷ್ಟರಲ್ಲಿ ಈಚೆ ಹೋಗ್ತಾ ಇದ್ದೀವಿ. ಈಚೆ ಹೋಗಿ ಬಂದಮೇಲೆ ನೋಡೋಣ ಏನಾಗುತ್ತೆ ಅಂತ. ಬಾಯ್. ಆ್ಯಂಡ್ ಇಟ್ಸ್ ಫೈನಲಿ ಡನ್. ಲೆಮನ್ ಪೈ ಕಟ್ ಮಾಡೋಣ, ಹೆಂಗೆ ಟೇಸ್ಟ್ ಬಂದಿದೆ ಅಂತ ನೋಡೋಣ. ಡ್ರೆಸ್ ಚೇಂಜ್ ಆಗಿಬಿಟ್ಟಿದೆ, ಎಲ್ಲ ಹೂ ಸುತ್ತಬಿಟ್ಟು ಬಂದಿರೋದು. ರಾತ್ರಿ ಲೇಟ್ ಆಗ್ತಾ ಇದೆ, ಆಗಲೇ 11:30-12 ಆಗ್ತಾ ಇದೆ. ಇದು ತಿನ್ನೋವರೆಗೂ ನೆನಪಿಲ್ಲ ನಮಗೆ. ಇಲ್ಲಿ ನೋಡಿ ಕಟ್ ಮಾಡೋಣ. ಫುಲ್ಲು ಹಾರ್ಡ್ ಆಗಿಬಿಟ್ಟಿದೆ, ಹೆಂಗೆ ಕಟ್ ಮಾಡೋದು ಗೊತ್ತಿಲ್ಲ. ಬಿಸ್ಕೆಟ್ ಬರ್ತೇನಾ? ಬರುತ್ತೆ, ಇದು ಫುಲ್ ಹಾರ್ಡ್ ಆಗಿಬಿಟ್ಟಿದೆ. ವಾವ್. Put in the plate. ಮೆತ್ತಿಗೆ ಇಟ್ಕೊ, ಮೆತ್ತಿಗೆ. ಸೀಲ್ ನೋಡಿ ಎಷ್ಟು ಕ್ಲೀನಾಗಿ ಕಟ್ ಆಗಿದೆ. ಹೌದು, ಎಷ್ಟು ಕ್ಲೀನಾಗಿ ಕಟ್ ಆಗಿದೆ. ಫುಲ್ ಕೇಕ್ ಥರ. ಇಲ್ಲಿ ನೋಡಿ ಮೇಲ್ಗಡೆ ಫುಲ್ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ. ಲೆಟ್ಸ್ ಟೇಸ್ಟ್ ಇದು ಒಂದ್ಸತಿ. ಫಸ್ಟು ಅವಳು ಕೊಟ್ಬಿಡ್ತೀನಿ, ಸಿಕ್ಕಾಪಟ್ಟೆ ಅದಕ್ಕೋಸ್ಕರನೇ ಕಾಯ್ತಾ ಇದ್ದಾಳೆ. ಅವಳು ತಿಂದು ಟೇಸ್ಟ್ ನೋಡಿದ್ಮೇಲೆ ಹೇಳೋಣ. ಅಯ್ಯೋ ಬಿಸ್ಕೆಟ್ ಗಟ್ಟಿ ಆಗ್ಬಿಟ್ಟಿದೆ, ಹಂಗೆ ಅನ್ಸುತ್ತೆ. ಅವಳು ಎಕ್ಸ್ಪ್ರೆಷನ್ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅವಳು ಎಲ್ಲದಕ್ಕೂ ಒಂದೇ ಥರ ಎಕ್ಸ್ಪ್ರೆಷನ್ ಕೊಡ್ತಾನೆ. ಲೆಟ್ ಮಿ ಟೇಸ್ಟ್. ಸಕ್ಕತ್ತಾಗಿದೆ ಇದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇಷ್ಟು ಕಡಿಮೆ ಇಂಗ್ರೀಡಿಯೆಂಟಲ್ಲಿ, ಬರೀ ಒಂದು 4-5 ಇಂಗ್ರೀಡಿಯೆಂಟಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ಟ್ರೈ ಮಾಡಿ. ಇಲ್ಲಿ ನೋಡಿ ಲೇಯರ್ಸ್ ನೋಡಿ, ಇದು ಕ್ರಂಚಿ ಆಗಿದೆ, ಇದು ಮೇಲ್ಗಡೆ ಅಂತೂ ಕ್ರೀಮಿ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ನಾನು ಇಷ್ಟು ಹಿಟ್ಟಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇದು. ಬಟ್ ಸೂಪರ್ ಆಗಿದೆ ಅಂದರೆ ಸೂಪರ್ ಆಗಿದೆ. ನನ್ನ ಮಗಳು ಅದನ್ನೇ ನೋಡ್ತಾಳೆ. ಅವ್ರು ಡಯಟ್ ಮಾಡ್ತಿದ್ದಾರೆ, ಅವರು ಕೊಡಂಗಿಲ್ಲ. ಅಮ್ಮ ವಂಡರ್ಫುಲ್ ಸರ್, ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ದ ನೀವು. ತುಂಬ ಚೆನ್ನಾಗಿದೆ ಮಾತ್ರ ಇದು. ನಮ್ಮ ಕ್ಯಾಮ್ರಾಮ್ಯಾನ್ ನೋಡ್ತಾವ್ರೆ, ಅವ್ರಿಗೂ ಸ್ವಲ್ಪ ತಿನ್ಸೋಣ. ತಗೊಳ್ಳಿ, ಹೆಂಗಿದೆ ಬಾಯ್ ಬಿಟ್ಟು ಹೇಳಿ. ಆಮೇಲೆ ಅನುಷ ಮೂಗುಲ್ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಏನು ಹೇಳೋದು, ಎಲ್ಲರೂ ಟ್ರೈ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬೇ ಮಾಡ್ತಿಲ್ಲ, ನೋಡ್ತಿದ್ರೆ ಯಾರು ಸಬ್ಸ್ಕ್ರೈಬೇ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಜಾಸ್ತಿ ಇನ್ನೂ ವಿಡಿಯೋಸ್ ಮಾಡಬೇಕು ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ಡಿಶ್ನ ಯಾವ ಸೆಲೆಬ್ರಿಟಿ ಮಾಡಿದ್ದು ಅಂತ ಕಮೆಂಟ್ ಮಾಡಿ. ಬಟ್ ನಿಜವಾಗ್ಲೂ ಟ್ರೈ ಮಾಡಿ. 4-5 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಟ್ರೈ ಮಾಡಿದ್ಮೇಲೆ ಡೆಫಿನೆಟ್ಲಿ ನೀವೇ ಹೇಳ್ತೀರಾ ಸೂಪರ್ ಆಗಿತ್ತು ಈ ಡಿಶ್ಶು ಅಂತ. ಲೆಮನ್ ಪೈ ಟ್ರೈ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಟ್ರೈ ಮಾಡಿ, ಎಂಜಾಯ್ ಮಾಡ್ಕೊಳ್ಳಿ. ಬಾಯ್.